ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಆರಂಭ ಆಗಿದೆ. 370ನೇ ವಿಧಿಯನ್ನ ರದ್ದುಗೊಳಿಸಿದ ನಂತರ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದಾಗಿದೆ. ಕೊನೆಯದಾಗಿ 2014ರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು. ಮೊದಲ ಹಂತದಲ್ಲಿ 24 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಪುಲ್ವಾಮಾದ 4 ಹಾಗೆ ಶೋಪಿಯಾನ್ನ 2 ಹಾಗೆ ಕುಲ್ಗಾಮ್ನ 3, ಅನಂತನಾಗ್ನ 7, ರಾಂಬನ್ ಮತ್ತು ಬನಿಹಾಲ್ನ ತಲಾ 2, ಕಿಶ್ತವಾರ್ನ 3 ಮತ್ತು ದೋಡಾ ಜಿಲ್ಲೆಯ 3 ಸ್ಥಾನಗಳಲ್ಲಿ ಮತದಾನ ನಡೀತಾ ಇದೆ. 24 ಕ್ಷೇತ್ರಗಳಲ್ಲಿ ಮತದಾನಕ್ಕಾಗಿ 3276 ಮತಗಟ್ಟೆಗಳನ್ನು ಸ್ಥಾಪಿಸಿದೆ. ಆಯೋಗದ ಪ್ರಕಾರ ಮೊದಲ ಹಂತದಲ್ಲಿ 23,27,000 ಹಲವು ಮಂದಿ ಈಗ ಮತದಾನವನ್ನ ಮಾಡ್ತಾ ಇದ್ದಾರೆ. ಮತದಾನ ಮಾಡ್ತಾ ಇರುವಂತಹ ದೃಶ್ಯಗಳಿದು. ಈಗ 5,66,000 ಯುವ ಮತದಾರರಿದ್ದಾರೆ. ಇನ್ನು 1.23 ಲಕ್ಷ ಮೊದಲ ಬಾರಿಗೆ ಮತವನ್ನ ಚಲಾಯಿಸ್ತಾ ಇದ್ದಾರೆ. 24 ಸ್ಥಾನಗಳ ಪೈಕಿ 4 ವಿಧಾನಸಭಾ ಕ್ಷೇತ್ರಗಳ ಮೇಲೆ ರಾಜಕೀಯ ಪಂಡಿತರು ಕಣ್ಣಿಟ್ಟಿದ್ದಾರೆ. ಈ ಮಹತ್ವದ ಕ್ಷೇತ್ರಗಳಲ್ಲಿ ಇಬ್ಬರು ಪಿಡಿಪಿಯಿಂದ ಮೊದಲ ಬಾರಿಗೆ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಸಿಖ್ ಸ್ಪರ್ಧಿಗಳು ಕೂಡ ಇದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಪರಸ್ಪರ ಸ್ಪರ್ಧೆಗಳಿದೆ. ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಶುರುವಾಗಿದೆ.